ನೋಡಿದರೆ ನಮ್ಮ ಐಸ್ ಡಾಕ್ಟರ್ಸ್ ಬಂದಾರೆ, ಅದೆಲ್ಲ ಮೆಡಿಸಿನ್ಸ್ ಎಲ್ಲ ಸೀಲ್ ಮಾಡ್ತಾ ಇದ್ದಾರೆ. ಇವರು ಬೇರೆ ಬೇರೆ ಥರ ಲಿಕ್ವಿಡ್ ಇದೆ, ಪೌಡ್ರ್ ಇದೆ, ಕ್ರೀಮ್ ಇದೆ, ನೋ ಡ್ರಾಪ್ಸ್ ಇದೆ. ಫೇಶಿಯಲ್ ಎದೆಗೆ ಯಾರೋ ಬಂದು ಕೇಳ್ತಾರೆ, ಡೇ ಕ್ರೀಮು ನೈಟ್ ಕ್ರೀಮು ಭಾಳ ಫೇಮಸ್ ಅಂತೇಳಿ ತೊಗೊಲಿಕ್ಕೆ ಬರ್ತಾ ಇದ್ದಾರೆ. ಅಂದರೆ ಸರ್ಕಾರಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಪ್ರಕರಣ ಇದಾದ್ಮೇಲೆ ಕೆಲವೊಂದಿಷ್ಟು ಜನ ಅಂದರೆ ಈ ಅಲೋಪತಿ ಹೆಸರಿನಲ್ಲಿ ಗಂಡ ಸಂತಾನ ಆಗಬೇಕು ಅಂಥೇಳಿ ಮುಂಚೆನೇ ಈ ರೀತಿ ನೋಸ್ ಡ್ರಾಪ್ಸು, ಆಮೇಲೆ ಪೌಡ್ರು, ಆಮೇಲೆ ಒಂದಿಷ್ಟು ಮೆಡಿಸಿನು ಕೊಡ್ತಾರನ್ನೋ ಮಾಹಿತಿ ಈ ಒಂದಷ್ಟು ಕ್ಲಿನಿಕ್ಗಳಲ್ಲಿ ನಿಮಗೆ ಗಂಡು ಸಂತಾನ ಆಗುತ್ತೆ ಇದನ್ನೆಲ್ಲ ತೊಗೊಂಡ್ರೆ. ಅದೇ ಥರ ಈ ಹಾಸ್ಪಿಟಲ್ ಬಗ್ಗೆ ನಮಗೆ ಕಂಪ್ಲೇಂಟ್ಸ್ ಇದೆ. ತೊಗೊಂಡ್ರೆ ಪೌಡ್ರ್ ಅಂದರೆ ಶಕ್ತಿ ಬರುತ್ತೆ, ಆ ಥರ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ನಾವು ಪೂರ ಎಲ್ಲ ಸಕ್ಷಮ ಅಧಿಕಾರಿ ಕೂಡಿ ನಾವು ಬಂದಿದ್ದೀವಿ. ನಮ್ಮ ಬೆಳಗಾವಿ ತಾಲೂಕು ಅಧಿಕಾರಿ ಬಂದಿದ್ದಾರೆ, ನಮ್ಮ KPME ನೋಡಲ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ನಾವು ಡ್ರಗ್ ಕಂಟ್ರೋಲರ್ ಆಫೀಸರ್ ಕರ್ಕೊಂಡ್ಬಂದಿದ್ದೀವಿ. ನೀವು ಬರೋಕ್ಕಿಂತ ಮುಂಚೆ ಈ ಆಸ್ಪತ್ರೆ ಮೇಲೆ ರೇಡ್ ಆಗಿತ್ತು? ನಾವು ಬರೋಕ್ಕಿಂತ ಮುಂಚೆ 3 ವರ್ಷದಿಂದ ಹಾಸ್ಪಿಟಲ್ ಮೇಲೆ ರೇಡ್ ಆಗಿತ್ತು. ವಾರ್ನಿಂಗಾಗಿ ಎಲ್ಲ ಸೀಲ್ ಮಾಡಿದ್ರು. ಆದರೂ ಮತ್ತೆ ಹೇಗೆ ನಡೀತಾ ಇದೆ? ಮತ್ತೆ ಈಗ ಬೇರೆ ಹೆಸರು ಮೇಲೆ ನಡೀತಾ ಇದ್ದಾರೆ. ಮತ್ತು ಈಗ ನಮಗೆ ರಿಪೀಟೆಡ್ಲಿ ಲಾಸ್ಟ್ 1 ವೀಕಿಂದ ಕಂಪ್ಲೇಂಟ್ ಬರ್ತಾ ಇತ್ತು. DC ಅವ್ರಿಗೆ ಕಂಪ್ಲೇಂಟ್ ಬಂತು. ಸೊ ನಾವು DC ಅವರಿಗೆ ಗಮನ ತಂದಾಗ DC ಅವರು ಅಗದಿ ಸ್ಟ್ರಿಕ್ಟಾಗಿ ಕ್ರಮ ವಹಿಸ್ತು ಅಂತ ಹೇಳಿದರು. ನಮಗೆಲ್ಲ ಪೊಲೀಸ್ ಪ್ರೊಟೆಕ್ಷನಿಂದ ಎಲ್ಲ ತಂದೆ ಆಲಯಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕುಡ್ಕೊಂಡು ಬಂದುಬಿಟ್ಟು ಅದನ್ನ ಕುಲಂಕುಷ ಪರಿಶೀಲನೆ ಮಾಡಿ ನೋಡಿದಾಗ ಇಲ್ಲಿ ನಡೀತಾ ಇರೋದು ಸ್ವಲ್ಪ ಇಲ್ಲಿಗೆಲ್ಲ ಗೊತ್ತಾಗಿಬಿಟ್ಟು ಈ ಹಾಸ್ಪಿಟಲ್ ನಾವು ಸೀಲ್ ಮಾಡೋಕ್ಕೆ ಆರ್ಡರ್ ಮಾಡಿದ್ವಿ.